2026 ನಿಮ್ಮ ಲೈಫ್ನ ಕಂಪ್ಲೀಟಾಗಿ ಹೇಗೆ ಚೇಂಜ್ ಮಾಡ್ಕೊಳ್ಳೋದು, ಈ 4 ರೂಲ್ನ ಫಾಲೋ ಮಾಡೋದ್ರಿಂದ ಅನ್ನೋ ಟಾಪಿಕ್ ಮೇಲೆ ನಾನು ನಿನ್ನೆ 2 ರೂಲ್ನ ವಿಡಿಯೋ ಮಾಡಿದ್ದೆ, ಪಾರ್ಟ್ 1. ಸೊ ಇವತ್ತು ಪಾರ್ಟ್ 2ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ಶ್ರೇಯಾ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. 3rd ರೂಲ್ ಏನಂದರೆ, ಈ ರೂಲಿಂದ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮನ್ನ ಪ್ರತಿಯೊಂದು ಸಿಚುವೇಷನಲ್ಲೂ ಅವಾಯ್ಡ್ ಮಾಡೋದು, ಕಂಟ್ರೋಲ್ ಮಾಡೋದು ಯಾರು? ಮೇನ್ ಪೇರೆಂಟ್ಸ್. ಸೊ ಜಸ್ಟ್ ಅಸ್ಯೂಮ್ ನಿಮ್ಮನ್ನ ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ, ಪೇರೆಂಟ್ಸ್ ಇಲ್ಲ, ಯಾರೂ ಇಲ್ಲ. ಓಕೆನಾ? ಒಂದು ಪೇಪರ್ ತೊಗೊಂಡು ಬರೀರಿ. ಇಫ್ ಯಾರು ನಿಮ್ಮನ್ನು ಕಂಟ್ರೋಲ್ ಮಾಡಲಿಲ್ಲ ಅಂತ ಅಂದರೆ, ಯಾರು ನಿಮಗೆ ಅದು ಮಾಡು, ಇದು ಮಾಡು, ಇದು ಸರಿಯಲ್ಲ, ಅದು ಸರಿಯಲ್ಲ ಅಂತ ಅನ್ನೋರಿಲ್ಲ ಅಂದರೆ ನಾನು ಹೇಳೋದು ಒಳ್ಳೆ ರೀತಿಗೆ ಮಾತ್ರ. ನೀವೇನೋ ಒಂದು ಕೆಟ್ಟದನ್ನು ಮಾಡಬೇಕು, ಅದನ್ನು ಮಾಡಿಬಿಡೋಣ, ಅದಲ್ಲ. ಒಳ್ಳೆ ರೀತಿಗಳಿಗೆ ಮಾತ್ರ ಇದನ್ನು ಅಳವಡಿಸ್ಕೊಳ್ಳಿ. ಓಕೆನಾ? ಅದನ್ನು ಬರೀರಿ. ನಿಮ್ಗೆ ಯಾವುದಿದೆ ಮೋಸ್ಟ್ ಹ್ಯಾಪಿಯೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಇಫ್ ಯಾರು ನಿಮ್ಮನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಎಷ್ಟೊಂದು ಸಲ ನಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಗೆ ಬದುಕ್ತಿರ್ತೀವಿ. ಅವ್ರು ಹೇಳಿದ ಕೋರ್ಸ್ ಓದ್ತೀವಿ, ಅವ್ರು ಹೇಳಿದ ಜಾಬ್ ಮಾಡ್ತೀವಿ. ಬಟ್ ನಿಮ್ಮ ಡ್ರೀಮ್ಸ್ ಎಲ್ಲ ನೀವು ಮುಚ್ಚಿಟ್ಬಿಟ್ಟಿರ್ತೀರ. ಸೊ ಆ ಡ್ರೀಮ್ನ ಬರೀರಿ. ಯಾವುದದು? ಫಾರ್ ಎಕ್ಸಾಂಪಲ್, ಹೇರ್ ಕಲರ್ ಮಾಡಿಸ್ಬೇಕು ಅಂದ್ಕೊಂಡಿದ್ರಿ, ಬಟ್ ನಿಮ್ಮ ಮನೇಲಿ ಯಾರೂ ಬಿಡ್ತಿರಲ್ಲ. ಅಥವಾ ನೀವು ಯಾವುದಾದ್ರೂ ಸೋಲೋ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ರಿ, ಬಟ್ ನಿಮ್ಮ ಮನೇಲಿ ಬಿಡ್ತಿರಲ್ಲ. ಸೊ ಈ ಥರದನ್ನ ಲಿಸ್ಟ್ ಮಾಡಿ. ಅದನ್ನು ಲಿಸ್ಟ್ ಮಾಡಿಬಿಟ್ಟು ಯು ಡೂ ಇಟ್ ಎನಿವೇ. ನಿಮ್ಮ ಪೇರೆಂಟ್ಸ್ ಯಾರು ಏನೂ ಅನ್ನೋದಿಲ್ಲ, ಏನೂ ಮಾಡೋದಿಲ್ಲ ಅಂದ್ಕೊಂಡು ನಿಮಗೇನು ಇಷ್ಟ ಬರೋದನ್ನು ಒಂದೇ ಒಂದು ಸತಿ ಮಾಡಿ ನೋಡಿ. ನಿಮ್ಮ ಮನಸ್ಸಲ್ಲಿ ಎಂಥ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವೇ ನೋಡಿ. ನೀವು ಏನೋ ಹೇರ್ ಕಲರ್ ಹಾಕಿಸ್ಬೇಕಾ, ಹಾಕಿಸಿ. ಬೈದರೆ ಬೈಲಿ, ಬಟ್ ನಿಮ್ಮ ಮನಸ್ಸು ಖುಷಿಯಾಗಿರುತ್ತಾ? ಸೊ ಡೂ ಇಟ್ ಎನಿವೇ. ನಿಮ್ಗೇನು ಇಷ್ಟ ಅದನ್ನು ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ರೂಲ್, ಫೈನಲ್ ಆ್ಯಂಡ್ ಇಂಪಾರ್ಟೆಂಟ್ ರೂಲ್ ಏನು ಗೊತ್ತಾ? ಪ್ರತಿಯೊಂದು ನಿಮ್ಮ ಎಫರ್ಟ್, ನಿಮ್ಮ ಬಿಹೇವಿಯರ್, ನಿಮ್ಮ ನಡವಳಿಕೆಯಲ್ಲಿದೆ. ಅಂದರೆ ನೀವೇನೋ ಒಂದು ಮಾಡ್ತಿರ್ತೀರ ಕೆಲಸನ, ಬಟ್ ನಿಮಗೆ ಲೈಫಲ್ಲಿ ಪ್ಲ್ಯಾನ್ ಬಿನೇ ಇಲ್ಲ. ವರ್ಕ್ ಆದರೆ ಇದಾಗಬೇಕು, ಇಲ್ಲ ಅಂದರೆ ಇಲ್ಲ ಅಂಥ ಸಿಚುಯೇಷನ್. ಹೌದಾ? ಆಗ ನೀವೇನು ಮಾಡಬೇಕು? ಕನ್ಫ್ಯೂಷನಲ್ಲಿ ಮಾಡಬೇಡಿ ಆ ಕೆಲಸನ. ಮನಸ್ಸಿಂದ, ಶ್ರದ್ಧೆಯಿಂದ ಮಾಡಿ. ಬಿಕಾಸ್ ಆವಾಗ ನಿಮಗೆ ಪ್ಲ್ಯಾನ್ ಬಿ ಬೇಕಾಗೋದೇ ಇಲ್ಲ. ಹೌದಾ? ಅಕಸ್ಮಾತಾಗಿ ಸ್ಟಿಲ್ ಯು ಫೇಲ್ ಮೀನ್ಸ್ ನೀವೆಲ್ಲೋ ತಪ್ಪು ಮಾಡಿದ್ದೀರಾ. ನಿಮ್ಮ ಮನಸ್ಸಿಂದ ನೀವು ಮಾಡೋದ್ರಲ್ಲಿ ತಪ್ಪು ಮಾಡಿದ್ದೀರಾ. ಬಟ್ ಸ್ಟಿಲ್ ಹಾಗಾಯಿತು ಅಂದರೆ ನಿಮ್ಮ ಬಿಹೇವಿಯರ್, ನಿಮ್ಮ ಆ್ಯಟಿಟ್ಯೂಡ್ ಏನಿರಬೇಕು, ಅದಾಗಲಿಲ್ಲ, ಜಸ್ಟ್ ಬಿಟ್ಬಿಡು. ನೆಕ್ಸ್ಟ್ ಏನು ಮಾಡ್ಬೋದು ನೋಡು. ಗೊತ್ತಾಗ್ತಿದೆಯಾ ನಾನು ಹೇಳ್ತಿರೋದು? ಒಂದಕ್ಕೆ ಅಂಟ್ಕೊಂಡು ಕೂತ್ಕೊಂಡು ಹರ್ಟ್ ಮಾಡಿಕೊಂಡು ಅಯ್ಯೋ ಏನೋ ಆಕಾಶನ ತಲೆ ಮೇಲೆ ಬಿದ್ದಿದೆ ಅಂದ್ಕೊಳ್ಳೋದು ತಪ್ಪು. ಮನಸ್ಸಿಂದ ಏನಾದರೂ ಮಾಡಿದಾಗ ಒಂದು ಗೆಲ್ತೀರಾ ಅಥವಾ ಇನ್ನೊಂದು ಪಾಠ ಕಲಿತೀರಾ. ಹೌದಾ? ಫೇಲ್ಯೂರ್ ಅನ್ನೋದೇ ಇಲ್ಲ. ಇಟ್ಸ್ ಜಸ್ಟ್ ಗೆಟಿಂಗ್ ಬೆಟರ್ ಎವ್ರಿ ಡೇ. ಹೌದಾ? ಎಲ್ಲ ವಿಷಯದಲ್ಲೂ, ಮೇ ಬಿ ಹೆಲ್ತ್, ರಿಲೇಷನ್ಶಿಪ್, ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳಿ. ಇದು ವರ್ಕ್ ಆಗಲಿಲ್ಲ, ಓಕೆ. ನಿಮಗೆ ಅವ್ರು ಸೆಟ್ ಆಗಲಿಲ್ಲ, ಓಕೆ. ಅದರಲ್ಲಿ ಏನಾದರೂ ನೀವು ಇಂಪ್ರೂವ್ ಮಾಡ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಅವ್ರು ನಿಮಗೆ ಸೆಟ್ ಆಗೋ ರೀತಿ ಮಾಡಿಕೊಂಡ್ರೆ ಫೈನ್, ವೆಲ್ ಆ್ಯಂಡ್ ಗುಡ್. ಇಲ್ವಾ? ಓಕೆ. ನಿಮಗೆ ಯಾರು ಸೂಟಬಲ್ ಇರ್ತಾರೆ, ನಿಮ್ಮ ಥಾಟ್ ಪ್ರೋಸೆಸ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಸಿಗ್ತಾರೆ ಬಿಡು ಅಂದ್ಕೊಂಡು ಆರಾಮಾಗಿದ್ಬಿಡಿ. ನೀವು ಚೂಸ್ ಮಾಡಿ, ನೀವೇನು ಮಾಡಬೇಕು, ನೆಕ್ಸ್ಟ್ 5 ಇಯರ್ಸಲ್ಲಿ ಎಲ್ಲಿರಬೇಕು, ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಜಾಬ್ ಮಾಡಬೇಕು, ಯು ಡಿಸೈಡ್. ಎಂಡ್ ರಿಸಲ್ಟ್ ನಿಮಗೆ ಬೇಡ, ಅದು ದೇವ್ರಿಗೆ ಬಿಟ್ಟಿದ್ದು. ನೀವು ಮಾಡೋ ಕರ್ತವ್ಯ ನಿಮ್ಮದೇನೋ ಕೆಲಸನ ನೀವು ಮಾಡಿ. ರಿಸಲ್ಟ್ ನಿಮಗೆ ಬರುತ್ತೆ. ಆ್ಯಂಡ್ ಯಾವುದನ್ನು ಹಿಂಸೆ ಪಡ್ಕೊಂಡು ಇಷ್ಟ ಇಲ್ಲದಿದ್ರೂ ಮಾಡಬೇಡಿ, ಅದನ್ನು ಬಿಟ್ಬಿಡಿ. ಯಾವುದು ಇಷ್ಟ ಇದೆ ಅದನ್ನು ಮನಸ್ಪೂರ್ವಕವಾಗಿ ಮಾಡಲೇಬೇಕಿದ್ದನ್ನು ನಾನು ಸಾಧಿಸಲೇಬೇಕು ಆ ಥರ ಏನಾದರೂ ಅಂದ್ಕೊಂಡಿರ್ತಿರಲ್ಲ, ಅದನ್ನು ಮಾಡಿ. ನೀವು ಇಷ್ಟ ಇಲ್ಲದನ್ನು ಬಿಟ್ಬಿಡಿ. ಸೊ ಯಾವುದೇ ಹೇಳೋದನ್ನು ನೀವು ಒಳ್ಳೆಯ ರೀತಿಯಾಗಿ ತಗೊಳ್ಳಿ. ಯಾವುದೇ ಕೆಟ್ಟ ಕೆಲಸ ಅದು ಇದು ಅಂದ್ಕೊಂಬಿಟ್ಟೆ ಮಾಡೋಕ್ಕೆ ಹೇಳಿದ್ದಾರೆ ಮಾಡಿಬಿಡೋಣ ಅಂದ್ಕೊಳ್ಳೋದಲ್ಲ. ಸೊ ಒಳ್ಳೆಯದಕ್ಕೆ ಮಾತ್ರ ಇದನ್ನು ಅಳವಡಿಸ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ, ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.